ಹಿಂದೆಂದೂ ಚೀನಾದ ವಿದೇಶಾಂಗ ಸಚಿವರಿಗೆ ಈ ರೀತಿಯಾದ ಸ್ವಾಗತ ಯಾವತ್ತೂ ಸಿಕ್ಕಿರಲಿಲ್ಲ. ಬಹುಶಃ ಟ್ರಂಪ್ ಬಂದ ನಂತರದಲ್ಲಿ ಭಾರತದ ಶಕ್ತಿ ಏನು ಅನ್ನೋದು ಚೀನಾಗೆ ಅರ್ಥ ಆಗಿದೆ. ಚೀನಾದ ವಿದೇಶಾಂಗ ಸಚಿವ ನಗುಮುಖದಿಂದ ಬಂದು ನಗುಮುಖದಿಂದ ಎಲ್ಲಾ ಒಪ್ಪಂದಗಳನ್ನ ಒಪ್ಕೊಂಡು ಹೋಗಿದ್ದು. ಭಾರತ ಅವರಿಗೂ ಬೇಕು ಅಂತ ಅನಿಸಿದೆ ಅಂತ ಹೇಳಿ ವಾಂಗ್ ಈ ಭೇಟಿಯಿಂದ ಅರ್ಥ ಆಗ್ತಾ ಇದೆ. ಈ ರೀತಿ ಚೀನಾ ಜೋಡಿ ಒಂದು ಒಳ್ಳೆ ಸಂಬಂಧ ಬೆಳೆಸೋದ್ರ ಜೋಡಿ ಭಾರತ ಅಮೆರಿಕಾಗ ಒಂದು ಸ್ಪಷ್ಟ ಸಂದೇಶ ಕೊಟ್ಟು ಬಿಟ್ಟೈತಿ. ಹಾಗಾದ್ರೆ ಈ ಸಭೆಯಲ್ಲಿ ಏನಾಯ್ತು? ಭಾರತದ ಬೇಡಿಕೆ ಏನಿತ್ತು? ಟ್ರಂಪ್ ಹುಚ್ಚಾಟನೋ ಏನೋ, ಚೀನಾ ಜೋಡಿ ಹದಗೆಟ್ಟಿದ್ದ ಸಂಬಂಧ ಚಲೋ ಆಯ್ತು. ವಾಂಗ್ ಈ ಭಾರತಕ್ಕೆ ಭೇಟಿ ನೀಡಿರುವಂತಹ ಉದ್ದೇಶ ಏನು ಅನ್ನೋದು ಸ್ಪಷ್ಟ ಆಗ್ತಿದೆ. ನಮಸ್ಕಾರ. ಚೀನಾದ ವಿದೇಶಾಂಗ ಸಚಿವರು ಭಾರತಕ್ಕೆ ಬಂದಿದ್ರು. ಅವರಿಗೆ ಕೊಟ್ಟಷ್ಟು ಅದ್ದೂರಿ ಸ್ವಾಗತ ವಿಜೃಂಭಣೆಯಿಂದ ಅವ್ರನ್ನ ಬರಮಾಡ್ಕೊಂಡಿದ್ದು ಹಿಂದೆಂದೂ ಚೀನಾದ ವಿದೇಶಾಂಗ ಸಚಿವರಿಗೆ ಈ ರೀತಿಯಾದ ಸ್ವಾಗತ ಯಾವತ್ತೂ ಸಿಕ್ಕಿರ್ಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಅಂತಾರಲ್ಲ ಹಂಗ. ಯಾಕಪ್ಪ ಇಷ್ಟೊಂದು ಅದ್ದೂರಿ ಸ್ವಾಗತ ವಾಂಗ್ ಈ ಅವ್ರಿಗೆ ಅಂತಂದ್ರ ಭಾರತ ಚೀನಾ ಸಂಬಂಧಗಳನ್ನ ಬಲಪಡಿಸಾಕ, ಕೆಟ್ಟ ಹಾಳು ಹಿಡಿದು ಹಳ್ಳ ಹಿಡಿದಿದ್ದ ಸಂಬಂಧನ ಸರಿ ದಾರಿಗೆ ತರಾಕ. ಟ್ರಂಪ್ ಹುಚ್ಚಾಟದಿಂದಾಗಿ ಭಾರತ ಚೀನಾ ಅವನು ಹುಚ್ಚಾಟ ಹಿಂಗ ನಡೆಯೋದ ನಾವರೇ ನಮ್ಮ ಸಂಬಂಧ ಸರಿ ಮಾಡ್ಕೊಳ್ಳೋಣ ಅಂತ ಕೂಲಾಗೆ ಎಲ್ಲಾನು ಸರಿ ದೂಗಿಸ್ಕೊಂಡ ಮಾತುಕತೆ ನಡೆಸ್ಯಾರ. ಹಿಂಗ ಒಂದು ಸಂಬಂಧ ಚಲೋ ಆಗತೈತಿ ಅಂತ ನಾವು ಅನ್ಕೋಬೇಕು ಅಂದ್ರ ವಾಂಗ್ ಈ ಅವರು ಭಾರತಕ್ಕೆ ಬಂದ ತಮ್ಮ ಪ್ರವಾಸವನ್ನ ತಮ್ಮ ಕೆಲಸವನ್ನ ಸರಾಗವಾಗಿ ಮುಗಿಸ್ಕೊಂಡು ಹೋಗಿದ್ದು. ಬಹುಶಃ ಟ್ರಂಪ್ ಬಂದ ನಂತರದಲ್ಲಿ ಭಾರತದ ಶಕ್ತಿ ಏನು ಅನ್ನೋದು ಚೀನಾಗೆ ಅರ್ಥ ಆಗಿದೆ. ಈಗ ಭಾರತ ವಿಶ್ವದಲ್ಲೇ 4ನೇ ಆರ್ಥಿಕ ಶಕ್ತಿಯಾಗಿದೆ. ಮುಂಬರುವಂತಹ ದಿನಗಳಲ್ಲಿ 3ನೇ ಸ್ಥಾನಕ್ಕೆ ಏರಿಕೆನೂ ಆಗುತ್ತೆ. ಭಾರತ ಅವರಿಗೂ ಬೇಕು ಅಂತ ಅನಿಸಿದೆ ಅಂತ ಹೇಳಿ ವಾಂಗ್ ಈ ಭೇಟಿಯಿಂದ ಅರ್ಥ ಆಗ್ತಾ ಇದೆ. ಭಾರತ ಚೀನಾ ನಡುಬರ್ಕ ಒಂದ್ ರೀತಿ ಮೊದಲೆಲ್ಲ ಆಗ್ತಿದ್ವು ಅಲ್ರಿ ಮಾತುಕತೆ, ಭಯದಿಂದ ಆಗ್ತಿದ್ವು. ಏನೋ ಬೇಕಾಬಿಟ್ಟು ಏನೋ ಮಾತುಕತೆ ಮಾಡ್ಬೇಕಲ್ಲ ಅಂತ ಹೇಳಿ ಮಾತುಕತೆ ನಡೀತಿದ್ವು. ಆದ್ರ ಈ ಸಲ ವಾಂಗ್ ಈ ಭಾರತಕ್ಕೆ ಬಂದು ಭೇಟಿ ಕೊಡೋಕ್ಕಿಂತ ಮೊದಲ ಏನೇನೆಲ್ಲ ಆಗೈತೆ ಅಂದ್ರ ಅಜಿತ್ ದೋವಲ್ ಅವರು, ಜೈಶಂಕರ್ ಅವರು ಮಾತುಕತೆ ಮಾಡಿ ಚೀನಾ ಜೋಡಿ ಒಂದು ಒಳ್ಳೆಯ ಸಂಬಂಧ ಮೇಂಟೈನ್ ಮಾಡಿದ್ರು. ಅದರ ಫಲಶ್ರುತಿನ ಈಗ ಚೀನಾದ ವಿದೇಶಾಂಗ ಸಚಿವ ನಗುಮುಖದಿಂದ ಬಂದು ನಗುಮುಖದಿಂದ ಎಲ್ಲಾ ಒಪ್ಪಂದಗಳನ್ನ ಒಪ್ಕೊಂಡು ಹೋಗಿದ್ದು. ಈ ರೀತಿ ಚೀನಾ ಜೋಡಿ ಒಂದು ಒಳ್ಳೆಯ ಸಂಬಂಧ ಬೆಳೆಸೋದ್ರ ಜೋಡಿ ಭಾರತ ಅಮೆರಿಕಾಗ ಒಂದು ಸ್ಪಷ್ಟ ಸಂದೇಶ ಕೊಟ್ಟು ಬಿಟ್ಟೈತಿ. ನೀ ಎಷ್ಟ ತಿಪ್ಪರ್ಲಾಗ ಹಾಕೋದ್ರು ನಿನ್ನ ಮುಂದೆ ಮಂಡಿ ಊರೋದಿಲ್ಲ. ಭಾರತ ದೇಶದ ಒಳ್ಳೆಯದಕ್ಕಾಗಿ ಭಾರತ ಸರ್ಕಾರ ಏನ್ ಬೇಕಾದ್ ಮಾಡಕ ಸಿದ್ಧ ಐತಿ. ಚೀನಾ ಎಷ್ಟೇ ಕುತಂತ್ರಿಯಾಗಿದ್ರು ಅದ್ರ ಜೋಡಿನ ನಾವು ಒಳ್ಳೆ ರೀತಿ ಸಂಬಂಧ ಬೆಳೆಸಿ ಅದರ ಕುತಂತ್ರ ಬುದ್ಧಿಯನ್ನ ಕಡಿಮೆ ಮಾಡಿ ಒಳ್ಳೆ ದಾರಿಗೆ ತರೋದು ನಮಗೆ ಹೆಂಗ ಗೊತ್ತೈತಿ ಅನ್ನೋ ಒಂದು ದೊಡ್ಡ ಸಂದೇಶ ಕೊಟ್ಟೈತಿ. ಹಾಗಾದ್ರೆ ಈ ಸಭೆಯಲ್ಲಿ ಏನಾಯ್ತು? ಭಾರತದ ಬೇಡಿಕೆ ಏನಿತ್ತು? ಚೈನಾ ನಿರ್ಬಂಧ ಹೇರಿದ್ದಂತಹ 3 ಒಪ್ಪಂದಗಳು ಈ ಒಂದು ಬೇಡಿಕೆಯಿಂದಾಗಿ ಈಗ ನಿರ್ಬಂಧ ಮುಕ್ತ ಆಗಿದೆ. ಆ ಬೇಡಿಕೆಗಳು ಯಾವುದು ಅಂದ್ರೆ ರೇರ್ ಅರ್ತ್ ಮ್ಯಾಗ್ನೆಟಿಕ್, ಹೆವಿ ಡ್ಯೂಟಿ ಮಿಷನ್ಸ್ ಮತ್ತು ಫರ್ಟಿಲೈಸರ್ಗಳು. ಇದರಿಂದಾಗಿ ಭಾರತಕ್ಕೆ ಸಾಕಷ್ಟು ಲಾಭ ಇದೆ. ಟ್ರಂಪ್ ಹುಚ್ಚಾಟ ನೋಡೇ ಅದಿರಿ. ಏನು ಬೇಕಾದ ಮಾಡಿದ್ರು ಭಾರತ ಅವ್ರ ಮುಂದೆ ಮಂಡಿ ಊರ್ಲಿಲ್ಲ, ಭಯ ಪಡ್ಲಿಲ್ಲ. ಅಯ್ಯೋ ಟ್ರಂಪ್ ಈಗ ಮಾಡ್ಬಿಟ್ರು, ಅಮೆರಿಕ ಇಲ್ಲಂದ್ರೆ ನಮ್ಗೇನ ಅನ್ನೋ ಆತಂಕನೂ ಇಲ್ಲ. ಚೌಕಾಸಿನೂ ಮಾಡಕ್ ಹೋಗಿಲ್ರಿಪ್ಪ. ನಮ್ಮ ಕೆಲಸ ನಾವು ಮಾಡೋನು ಅಂತ ಅವನಿಗೆ ಬಾಯಿ ಮುಚ್ಕೊಂಡು ಕುಂದ್ರು, ನೀ ಎಷ್ಟು ಮಾತಾಡಿ ಅನ್ನೋ ಹಂಗ ಮಾಡ್ಬಿಟ್ಟೈತಿ. ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಪದೇ ಪದೇ ಮಾತಿನ ದಾಳಿಯನ್ನ ಮಾಡ್ತಾನೆ ಇದ್ದಾರೆ. ಭಾರತದ ಮೇಲೆ ಟ್ಯಾರಿಫ್ ಅನ್ನು ಹೆಚ್ಚು ಮಾಡಿದ್ದಾರೆ. ಈ ರೀತಿಯೆಲ್ಲ ಮಾಡಿ ಟ್ರಂಪ್ ಆಡಳಿತ ಭಾರತವನ್ನ ಶತ್ರು ದೇಶದ ರೀತಿಯಲ್ಲಿ ನೋಡ್ತಾ ಇದೆ. ಇಲ್ಲಿ ಒಂದು ವಿಷಯ ನಾವು ಯಾರು ಮರಿಬಾರ್ದ್ರಿ. ಚೀನಾ ಕೂಡ ಟ್ರಂಪ್ ಹುಚ್ಚಾಟಕ್ಕೆ ಬಲಿಯಾಗಿದ್ದ. ಟ್ರಂಪ್ನ ಎರ್ರಾಬಿರ್ರಿ ಟ್ಯಾರಿಫ್ಗೆ ಬಲಿಯಾಗಿರುವಂತ ದೇಶ ಚೀನಾ. ಈ ರೀತಿ ಟ್ರಂಪ್ ಎರಡೂ ದೇಶಗಳ ಮೇಲೆ ಟ್ಯಾರಿಫ್ ಆಟ ಆಡಕತ್ತಿರೋದು ಒಂದು ರೀತಿ ನಮ್ಮ ದೇಶಕ್ಕೆ ಬಹಳ ಚಲೋ ಆಗೈತಿ. ಟ್ರಂಪ್ ಹುಚ್ಚಾಟನೋ ಏನೋ, ಚೀನಾ ಜೋಡಿ ಹದಗೆಟ್ಟಿದ್ದ ಸಂಬಂಧ ಚಲೋ ಆಯ್ತು. ಯಾವ ನಿರ್ಬಂಧಗಳನ್ನ ಹೇರಿತ್ತು ಚೀನಾ ನಮಗ ಜೊತೆ ಎಕ್ಸ್ಪೋರ್ಟ್ ಮಾಡಕ ಅದನ್ನ ರಿಲೀಸ್ ಮಾಡ್ತು. ಒಳ್ಳೇದಲ್ರಿ ಮತ್ತಿದು. ಭಾರತ ಚೀನಾ ಸಂಬಂಧ ಇನ್ನಟ್ಟು ಗಟ್ಟಿ ಆದು. ಇದರ ಬದಲಾಗಿ ರಷ್ಯಾದ ಜೊತೆ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳುವ ಕಡೆಗೆ ಗಮನ ಹರಿಸಿದೆ. ಚೀನಾದ ಜೊತೆಗಿರುವ ಐತಿಹಾಸಿಕ ಅಪನಂಬಿಕೆಯನ್ನ ಹೋಗಲಾಡಿಸಿ ಚೀನಾದ ಜೊತೆ ಉತ್ತಮ ಸಂಬಂಧವನ್ನ ಗಟ್ಟಿಗೊಳಿಸುವಲ್ಲಿ ಮತ್ತೊಂದು ಹೆಜ್ಜೆಯನ್ನ ಇರಿಸಿದೆ. ಖರೆ ರೀ, ಚೀನಾ ಜೋಡಿ ನಮ್ದು ಸಂಬಂಧ ಗಟ್ಟಿ ಆಗಿದ್ರಿಂದ ಚೀನಾದಿಂದ ಒಳ್ಳೆ ರಸಗೊಬ್ಬರ ನಮ್ಮ ದೇಶಕ್ಕೆ ಸಿಗ್ತೈತಿ. ನಮ್ಮ ದೇಶದ ರೈತರ ಮುಖದಾಗ ಖುಷಿ ಕಾಣ್ತೈತಿ. ರೇರ್ ಮ್ಯಾಗ್ನಿಟ್ಯೂಡ್ ಅದಿರು ನಮ್ಮ ದೇಶಕ್ಕೆ ಬರೋದೈತಿ. ಈ ರೀತಿ ಭಾರತಕ್ಕೆ ಮುಖ್ಯವಾಗಿ ಬೇಕಾಗಿರೋ ವಸ್ತುಗಳು ಚೀನಾದಿಂದ ಬರಾಕತ್ತಾವ.
ಇದನ್ನೆಲ್ಲ ನೋಡಿದಾಗ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಭಾರತಕ್ಕೆ ಭೇಟಿ ನೀಡಿರುವಂತಹ ಉದ್ದೇಶ ಏನು ಅನ್ನೋದು ಸ್ಪಷ್ಟ ಆಗ್ತಿದೆ. ಚೀನಾ ಭಾರತದ ಮೇಲೆ ಹಾಕಿರುವಂತಹ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಕೂಡ ಈಗ ತೆಗೆದುಹಾಕಿದೆ. ವಾಂಗ್ ಯಿ ಅಂದ್ರ ಚೀನಾದ ವಿದೇಶಾಂಗ ಸಚಿವ ಭಾರತಕ್ಕೆ ಬಂದು ನಮ್ಮ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವ್ರ ಜೋಡಿ ಮಾತಾಡಿ ಭಾರತ ಸರ್ಕಾರಕ್ಕೂ ಹೇಳ್ಬಿಟ್ಟಾರ, ನಾವು ನೀವು ಹೇಳಿದ್ಕೆಲ್ಲ ಒಪ್ಕೊಂಡಿವಿ, ಅದ ನಿಟ್ಟಿನೊಳಗೆ ನಾವು ಆ ಕೆಲಸ ಎಲ್ಲ ಹೆಂಗ್ ಸರಿ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡತ್ತೀವಿ, ಯೋಚನೆ ನಡೆದೈತಿ, ಈ ಮಾತುಕತೆ ಸರಾಗವಾಗಿ ನಡಿಬೇಕು, ಯಶಸ್ವಿ ಆಗಬೇಕು ಅನ್ನೋ ನಿಟ್ಟಿನಾಗ ನಾವು ಕೆಲಸನೂ ಮಾಡಾಕತ್ತೀವಿ ಅಂತ ಹೇಳಿಬಿಟ್ಟಾರ. 2 ತಿಂಗಳ ಹಿಂದೆ ಎಸ್ ಜೈಶಂಕರ್ ಚೀನಾಗೆ ಭೇಟಿ ನೀಡಿ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ರು. ಈಗ ಚೈನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಭಾರತಕ್ಕೆ ಬಂದು ಈ ಬೇಡಿಕೆಗಳಿಗೆಲ್ಲ ಒಪ್ಪಿಕೊಂಡಿದ್ದಾರೆ. ಚೀನಾ ಭಾರತ ಸಂಬಂಧ ಚಲೋ ಆಗಿರೋದ್ರಿಂದ ಹಿಂಗಾರು ಸಂದರ್ಭದಾಗ ರೈತರಿಗೆ ರಸಗೊಬ್ಬರ ಕೈಗೆ ಸಿಗೋದದಾವ. ಚೀನಾದಿಂದ ಬಂದ ರಸಗೊಬ್ಬರ ರೈತನ ಮುಖದಾಗ ಖುಷಿ ತರೋದವ, ಅವನಿಗಿದು ಬಹಳ ಯೂಸ್ ಆಗೋದೈತಿ. ಇಷ್ಟೇ ಅಲ್ಲ, ಈಗ ಸರಕುಗಳನ್ನು ಹೊತ್ತಿರುವಂತಹ ಹಡಗು ಚೈನಾದಿಂದ ಭಾರತದ ಕಡೆ ಹೊರಟಿದೆ. ಇದರಿಂದ ಎಸ್ ಜೈಶಂಕರ್ ಮತ್ತು ಚೈನಾದ ವಿದೇಶಾಂಗ ಸಚಿವರ ಭೇಟಿ ಯಶಸ್ವಿಯಾಗಿದೆ. ಎರಡೂ ದೇಶಗಳ ನಡುವೆ ಇದೊಂದು ಮಹತ್ತರವಾದ ತೀರ್ಮಾನ ಆಗಿದೆ. ಭಾರತ ಆಟೋಮೊಬೈಲ್ ಉತ್ಪಾದನೆ ಒಳಗ ವಿಶ್ವದಾಗ 3ನೇ ಸ್ಥಾನದಾಗೈತಿ. ಚೀನಾದಿಂದ ಅದಕ್ಕೆ ಬೇಕಾದ ಇನ್ನಷ್ಟು ಬೆಂಬಲ ಸಿಗೋದ್ರಿಂದ 3ನೇ ಸ್ಥಾನದಿಂದ ಇನ್ನೊಂದು ಮೊದಲ ಮ್ಯಾಲೆ ಇರಕ ಸರಳ ಆಗೋದೈತಿ. ಅಪರೂಪದ ಮ್ಯಾಗ್ನಿಟ್ಯೂಡ್ ಅದಿರು ಈಗ ಭಾರತಕ್ಕೆ ಬಂದಿರೋದ್ರಿಂದ ಆತ್ಮನಿರ್ಭರ ಭಾರತಕ್ಕೆ ಇದೊಂದು ಉತ್ತಮ ಕೊಡುಗೆ ಆಗಿದೆ. ಕೈಲಾಸ ಮಾನಸ ಸರೋವರಕ್ಕೆ ಹೋಗಕ ನಾವು ಸುತ್ತ ಹೊಡೆದು ಹೋಗ್ಬೇಕಿತ್ತು ಭಾರತೀಯರು. ಈಗ ಚೀನಾ ಮತ್ತು ಭಾರತ ಸಂಬಂಧ ಚಲೋ ಆಗಿದ್ರಿಂದಾಗಿ ಡೈರೆಕ್ಟ್ ಮಾರ್ಗ ನಮಗೆ ಸಿಗಾಕತ್ತೈತಿ. ಯಾವುದೇ ರೀತಿ ಸುತ್ತೊಡೆಯೋದು ಏನೂ ಇಲ್ಲ. ಚೀನಾ ಎಲ್ಲ ಮಾರ್ಗಗಳನ್ನ ಕ್ಲಿಯರ್ ಮಾಡಿರೋದ್ರಿಂದಾಗಿ ಯಾರೇ ಭಾರತೀಯರು ಹೋದ್ರು ಆರಾಮ್ಸೆ ಹೋಗಿ ಆರಾಮ್ಸೆ ಬರ್ಬೋದು. ಟೈಮು ಕಡಿಮೆ, ಖರ್ಚು ಕಡಿಮೆ. ಇದೂ ಒಂದು ರೀತಿ ಪ್ರವಾಸೋದ್ಯಮಕ್ಕೆ ಒಂದು ಕೊಡುಗೆ ನೀಡ್ದಂಗೆ ಆಗೈತಿ ಇವರಿಬ್ಬರ ಸಂಬಂಧ ಚಲೋ ಆಗಿದ್ರಿಂದ. ಟ್ರಂಪ್ ಒಂದು ರೀತಿ ಭಾರತಕ್ಕೆ ಒಳ್ಳೆಯದೇ ಮಾಡ್ತಾ ಇದ್ದಾರೆ. ಟ್ರಂಪ್ ಈ ರೀತಿ ಮಾಡಿರೋದ್ರಿಂದ ಈಗ ಭಾರತ ಮತ್ತು ಚೀನಾ ಬಹಳ ಹತ್ರ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಚೈನಾದಿಂದ ಭಾರತ ಬಹಳಷ್ಟು ಲಾಭವನ್ನ ಪಡ್ಕೊಳ್ಬಹುದು ಅನ್ನುವಂತಹ ನಿರೀಕ್ಷೆಯೂ ಹೆಚ್ಚಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.